ಎನ್ಸಿಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಮಂಡ್ಯದ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರು ಇಂದು ಶ್ರೀರಂಗಪಟ್ಟಣದಲ್ಲಿರುವಂತಹ ಕೆಆರ್ಎಸ್ ಡ್ಯಾಂಗೆ ತೆರಳಿ ವೀಕ್ಷಣೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಂಡ್ಯ ಉಸ್ತುವಾರಿ ಸಚಿವರಾದಂತಹ ಚೆಲುವರಾಯಸ್ವಾಮಿ, ಶಾಸಕರು ಹಾಗೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಾಗಿದ್ದರು. ವರುಣನ ಕೃಪೆ, ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಇವತ್ತು ಕಾವೇರಿ ನದಿಗೆ ನಾವೆಲ್ಲ ಬಾಗಿನ ಅರ್ಪಣೆ ಮಾಡುವಂಥ ಒಂದು ಸೌಭಾಗ್ಯ ಈ ವರ್ಷ ನಮಗೆ ದೊರೆತಿದೆ. ಕಳೆದ ವರ್ಷ ಬಹಳ ಕಷ್ಟದಲ್ಲಿದ್ದೋ, ಆದರೂ ನಮ್ಮ ರೈತರನ್ನ ನಾವು ಕಾಪಾಡಿದ್ದೇವೆ. ನಮಗೆ ಶಕ್ತಿ ಮೀರಿ ಅನೇಕ ಅಡೆತಡೆಗಳಿದ್ದು ಕೂಡ ನಮ್ಮ ರೈತರ ಕಾಪಾಡುವಂಥ ಕೆಲಸ ನಮ್ಮ ಜಿಲ್ಲಾ ಮಂತ್ರಿಗಳ ಸಮ್ಮುಖದಲ್ಲಿ, ಅವರ ಮುಖಂಡತ್ವದಲ್ಲಿ ಮಾಡಿದ್ದಾರೆ. ಇವತ್ತು ಈ ವರ್ಷ, ಹೋದ ವರ್ಷ 200ಕ್ಕೂ ಹೆಚ್ಚು ತಾಲೂಕುಗಳು ಬರಗಾಲ. ಈ ವರ್ಷ ತಾಯಿ ಕೃಪೆ ನಮಗೆ ಸಮೃದ್ಧಿಯಾಗಿ ಕಾಣ್ತಾ ಇದೆ. ಇಲ್ಲಿವರೆಗೂ ಈ ದಿನದವರೆಗೂ ನಮಗೆ ಕಾಣ್ತಾ ಇದೆ. ನಮಗೀಗಾಗಲೇ ಗೊತ್ತಿದೆ ಏನು ಕಾವೇರಿಯ ಅಥಾರಿಟಿ ಏನಿದೆ, ಅಥಾರಿಟಿ ಅವರು ನಮಗೆ ಆದೇಶ ಕೊಟ್ಟರು. 40 TMC ಬಿಡಬೇಕಾಗಿತ್ತು. 40 TMC ಬಿಡಬೇಕಾಗಿತ್ತು. ಆದರೆ ನೀವು 20 TMC ಆದರೂ ಕೂಡ ಪ್ರತಿದಿನ ಬಿಡಬೇಕು ಅಂತೇಳಿ ನಮಗೆ ಆದೇಶವನ್ನು 11ನೇ ತಾರೀಕು ಜುಲೈ ಕೊಟ್ಟು 31ನೇ ತಾರೀಕು ಬಿಡಿ ಅಂತ ಹೇಳಿದ್ರು. ನಾವು ಬಿಡಲಿಲ್ಲ. ಕೆಲವರು ಬಿಟ್ಟಿದ್ದೀವಿ ಅಂತ ವಾದ ಮಾಡ್ತಿದ್ರು, ನಾವು ಬಿಡಕ್ಕೆ ಹೋಗ್ಲಿಲ್ಲ. ನಾವು ಬಹಳ ಜವಾಬ್ದಾರಿಯುತವಾಗಿ ಎಲ್ಲ ಪಕ್ಷದ ನಾಯಕರುಗಳೆಲ್ಲ ಕರೆದು ನಮ್ಮ ರಾಜ್ಯದ ಮತ್ತು ದೆಹಲಿಯಲ್ಲಿರುವಂಥ ನಮ್ಮ ಅಡ್ವೊಕೇಟ್ಸ್ ಕೂಡ ಕರೆದು ಚರ್ಚೆ ಮಾಡಿ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಬಿ ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.